ಇಂಗ್ಲೀಷಲ್ಲಿ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ಯಾವ ಥರ ಇಂಟರ್ವ್ಯೂ ಫೇಸ್ ಮಾಡಬೇಕಂತ ನಮ್ಮ ಟ್ರೈನರ್ಸು ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ, ಏನು ಡಿಸ್ಕರೇಜ್ ಮಾಡಿ ನಾವು ಏನಾದ್ರು ತಪ್ಪು ಹೇಳಿದ್ರೆ ಇನ್ನೊಂದ್ಸತಿ ಟ್ರೈ ಮಾಡೋಂತ ಎಂಕರೇಜ್ ಮಾಡ್ತಾರೆ, ಡಿಸ್ಕರೇಜ್ ಮಾಡಲ್ಲ. ತುಂಬ ನನಗೆ ಗೊತ್ತು ಸ್ಟೇಜ್ ಫಿಯರ್ ಇತ್ತು, ಇವಾಗ ಸ್ಟೇಜ್ ಫಿಯರ್ ಎಲ್ಲ ಹೊರಟೋಗಿದೆ. ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋದು. ಮುಂಚೆ ಯಾವ ಥರ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ, ಇವಾಗ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಸ್ಪೀಚ್ ಕೊಡೋದಾಗಲಿ ಎಲ್ಲದರಲ್ಲೂ ಚೆನ್ನಾಗಿದೆ. ಐ ಆಮ್ ಫ್ರಮ್ ಕಡಬೇನಾಗಲಿ. ನಾನು ಇಲ್ಲಿಗೆ ಬರ್ತಿದ್ದಿಂದ ಮುಂಚೆ ಯಾರನ್ನಾದ್ರೂ ಮಾತಾಡಬೇಕಂದ್ರೂ ನನಗೆ ಹೆಂಗೆ ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಯಾವ ಥರ ಮಾತಾಡಬೇಕು, ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಯಾರ್ದಾಗ ಹೆಂಗೆ ಮಾತಾಡಬೇಕಂತ ಗೊತ್ತಾಗುತ್ತೆ. ಮತ್ತು ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಕಲಿಸ್ಕೊಡ್ತಾರೆ. ನನಗೆ ಮುಂಚೆ ಸರಿಯಾಗಿ ಓದೋಕ್ಕೆ ಬರ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಚೆನ್ನಾಗಿ ಓದ್ತೀನಿ. ನಾನು ಟ್ರೈ ಮಾಡ್ತಾಯಿದ್ದೀನಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ. ನಾನು ಮುಂಚೆನೇ ಅಸಲು ಏನೋ ಬರ್ತಾನೆ ಇರಲಿಲ್ಲ ಮಾತಾಡೋಕ್ಕೆ. ಇಲ್ಲಿಗೆ ಬಂದಮೇಲೆ ನಾನು ಸ್ವಲ್ಪ ಕಲ್ತಿದ್ದೀನಿ. ಮತ್ತು ಇಲ್ಲಿಗೆ ಬಂದಮೇಲೆ ಆವಾಗ ನಾನು ಸ್ಟೇಜ್ ಮೇಲೆ ಬರೋಕ್ಕೆ ಒಂಥರ ನಾಚಿಕೆ, ಇಲ್ಲಿಗೆ ಬರೋಕ್ಕೆ ನನಗೆ ಭಯ ಆಗ್ತಿತ್ತು. ಇಲ್ಲಿಗೆ ಬಂದಮೇಲೆ ಸ್ಟೇಜ್ ಫಿಯರ್ ಹೋಗಿದೆ. ಇಲ್ಲಿಗೆ ಬಂದಮೇಲೆ ಕಮ್ಯುನಿಕೇಷನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸು, ಸ್ಪೋಕನ್ ಇಂಗ್ಲೀಷ್ ಎಲ್ಲ ಕಲಿಸ್ಕೊಡ್ತಾರೆ. ಫ್ರಮ್ ಪಾಗೋಡ. ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಆಗಲಿ, ಬಟ್ ಇಂಗ್ಲೀಷ್ ಮೀಡಿಯಮೇ ನಾನು ಓದಿದ್ದು. ಬಟ್ ಅಲ್ಲೂ ಚೆನ್ನಾಗಿ ಮಾಡ್ತಾಯಿದ್ದೆ. ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಓದ್ತಾ ಇದ್ದೆ, ಬರಿತಾ ಇದ್ದೆ, ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಸ್ಟೇಜ್ ಫಿಯರು ಮತ್ತು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡೋದಾಗಲಿ, ಯಾವ ಆ್ಯಕ್ಟಿವಿಟೀಸ್ಗೂ ನಾನು ಸ್ಕೂಲಲ್ಲಿ ಹೋಗ್ತಾ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಎಲ್ಲ ಪ್ರತಿಯೊಂದರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ನಾನೊಬ್ಬಳೇ ಆಡ್ಬೋದು, ಇಲ್ಲಾಂದರೆ ನಾನೊಬ್ಬಳೇ ಇಲ್ಲಿ ಬಂದು ಮಾತಾಡ್ಬೋದು. ಏನೇ ಆಗಲಿ, ಇಲ್ಲಾಂದರೆ ಡೌಟ್ ಬಂದಾಗ ಸರ್ ಆಗಲಿ, ನವದೀಪ್ ಸರ್ ಆಗಲಿ ಸಪೋರ್ಟ್ ಮಾಡ್ತಾರೆ. ಇಲ್ಲ ನಿಮ್ಮ ಕೈಲಿ ಆಗುತ್ತೆ, ಮಾಡು, ಮಾತಾಡು, ಸ್ವಲ್ಪನಲ್ಲಿ ನಿಮ್ಗೆ ಬರೋಷ್ಟು ಮಾತಾಡಿ ಅಂತ ಅವ್ರು ಹೆಲ್ಪ್ ಮಾಡಿದ್ದಾರೆ. ಅದರಿಂದಾಗಿ ಇಲ್ಲಿ ಬಂದಮೇಲೆ ಲರ್ನಿಂಗ್ ಸ್ಕಿಲ್ಸು ಮತ್ತು ಸ್ಟೇಜ್ ಫಿಯರು, ಕಮ್ಯುನಿಕೇಷನ್ ಸ್ಕಿಲ್ಸು, ಜಾಬ್ ಬಗ್ಗೆ ಏನೇನು ಎಲ್ಲ ಡೀಟೇಲ್ಸ್ ಹೇಳ್ಕೊಟ್ಟಿದ್ದಾರೆ. ಮೇಯ್ನ್ ಅವರು ತುಂಬ ಪೇಷನ್ಸಲ್ಲಿದ್ದು ನಾವು ಬರದೇ ಇದ್ರೂ ನಿಮ್ಗೆ ಬರುತ್ತೆ ಅನ್ನೋ ಸಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ಇಷ್ಟು ಕಲ್ತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.